ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಕ್ರೂಡ್ ಆಯಿಲ್ ಪ್ರೈಸು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಭಾರತದಲ್ಲಿ ಜನರಿಗೆ ಕಾಡ್ತಾ ಇದ್ದಂತ ಪ್ರಶ್ನೆ, ಇವತ್ತೋ ನಾಳೆಯೋ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಬಹುದೇನೋ ಅಂತ. ಇದೇ ಚರ್ಚೆಗಳು ನಡೀತಾ ಇತ್ತು, ಆತಂಕ ಸೃಷ್ಟಿಯಾಗಿತ್ತು. ಈಗ ಆ ಆತಂಕವನ್ನ ಕೇಂದ್ರ ಸರ್ಕಾರ ದೂರ ಮಾಡಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಲ್ಲ ಅನ್ನೋದು ಖಚಿತವಾಗಿದೆ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ. ಬಹಳ ಮೇಜರ್ ಆದಂತ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋದು ಅಬಕಾರಿ ಸುಂಕದ ವಿಚಾರದಲ್ಲಿ. 13 ರೂಪಾಯಿ ಅಬಕಾರಿ ಸುಂಕ ಪೆಟ್ರೋಲ್ ಮೇಲಿತ್ತು, ಅದನ್ನ 3 ರೂಪಾಯಿಗೆ ಇಳಿಸಲಾಗಿದೆ, ಅಂದ್ರೆ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಡೀಸೆಲ್ಗೆ 10 ರೂಪಾಯಿ ಇತ್ತು, ಅದನ್ನ 0 ಮಾಡಿದ್ದಾರೆ. ಆ ಮೂಲಕ ಸಂಭವನೀಯ ಅಪಾಯ ಏನಿತ್ತು, ಮುಂಬರಲಿರುವಂತ ಬೆಲೆ ಏರಿಕೆಯ ಅಪಾಯ, ಆ ಆತಂಕ ಸದ್ಯಕ್ಕೆ ದೂರವಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ಗೆ 1 ಲೀಟರ್ನ ಮೇಲೆ ಅಂದಾಜು 20 ರೂಪಾಯಿ ಟ್ಯಾಕ್ಸ್ ಹಾಕತ್ತೆ. ಅದರಲ್ಲಿ ಅಬಕಾರಿ ಸುಂಕ 13 ರೂಪಾಯಿ ಮತ್ತು ರೋಡ್ ಸೆಸ್ ಅಂತ 6 ರಿಂದ 7 ರೂಪಾಯಿ ಹಾಕ್ತಾರೆ. ಈಗ ಅಬಕಾರಿ ಸುಂಕವನ್ನ 10 ರೂಪಾಯಿಯಷ್ಟು ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಡೀಸೆಲ್ ಮೇಲೆ ಇದ್ದಂತ ಅಬಕಾರಿ ಸುಂಕವೂ ಕೂಡ 10 ರೂಪಾಯಿ ಇತ್ತು, ಅದನ್ನು 0 ಮಾಡಿದ್ದಾರೆ. ಡೀಸೆಲ್ಲು ತುಂಬಾ ಮೇಜರು ಬೆಲೆ ಏರಿಕೆಯ ವಿಚಾರದಲ್ಲಿ. ಯಾಕೆಂತಂದ್ರೆ ಸರಕು ಸಾಗಾಣೆಯ ಇಂಧನ ಅಂತ ಕರೀತಾರೆ ಡೀಸೆಲ್ ಅನ್ನ. ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತಂದ್ರೆ ದಿನಬಳಕೆ ವಸ್ತುಗಳ ದರವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೀಸೆಲ್ ಮೇಲಿದ್ದಂತ ಅಬಕಾರಿ ಸುಂಕ 0 ಮಾಡಿದ್ದಾರೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಮಹತ್ವದ ನಿರ್ಧಾರ ಇದು. ಕಳೆದ ಹಲವು ದಿನಗಳಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ಇತ್ತು, ಆತಂಕ ಸೃಷ್ಟಿಯಾಗಿತ್ತು. ನಾಳೆಯಿಂದಲೇ 25 ರೂಪಾಯಿ ಜಾಸ್ತಿ ಆಗುತ್ತೆ, ಈ ರೀತಿ ಎಲ್ಲ ಸುದ್ದಿಗಳು ಓಡಾಡ್ತಾ ಇತ್ತು. ಸೊ ಇನ್ನು ಆ ಸುದ್ದಿಗಳಿಗೆ, ಆ ವದಂತಿಗಳಿಗೆ ಅವಕಾಶ ಇಲ್ಲ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಅನ್ನೇ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಮಾಡಿ, ತೈಲ ಏರಿಕೆಯಾಗುತ್ತೆ, ಬೆಲೆ ಏರಿಕೆಯಾಗುತ್ತೆ ಅನ್ನುವಂಥ ಆತಂಕವನ್ನು ಕೇಂದ್ರ ಸರ್ಕಾರ ದೂರ ಮಾಡಿ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್, ರಿಲೀಫ್ ಈ ನಿರ್ಧಾರದ ಮುಖಾಂತರ. ಬೆಲೆ ಏರಿಕೆಯಾಗಲ್ಲ ಅನ್ನೋದು ಖಚಿತವಾಯಿತು ಇವತ್ತು. ಬೇರೆ ದೇಶಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ನಮ್ಮಲ್ಲೂ ಜಾಸ್ತಿ ಮಾಡ್ತಾರೇನೋ ಅನ್ನೋದು ಜನಸಾಮಾನ್ಯರ ಆತಂಕ ಸಹಜ. ಅದು ಬೆಲೆ ಕಡಿಮೆ ಮಾಡೋದು ಬೇಡ, ಜಾಸ್ತಿ ಮಾಡಿದ್ರೆ ಸಾಕು ಅಂತ ಜನ ಅನ್ಕೊಂಡಿದ್ರು. ಬಟ್ ಈಗ ಕೇಂದ್ರ ಸರ್ಕಾರ ಈ ನಿರ್ಧಾರದ ಮುಖಾಂತರ ಸ್ಪಷ್ಟಪಡಿಸಿದೆ, ದರ ಏರಿಕೆಯಾಗಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟು ಜಾಸ್ತಿ ಆಗಲ್ಲ, ಅದು ಕನ್ಫರ್ಮ್ ಆಗಿದೆ. ಯಾಕೆ ಈ ನಿರ್ಧಾರದ ಹಿಂದೆ ಏನಿದೆ? ಯಾಕೆ ಕಡಿಮೆ ಮಾಡಿದ್ರು? ಯಾಕೆ ಅಬಕಾರಿ ಸುಂಕ ಇಳಿಸಿದ್ರು? ಯಾಕೆಂತಂದ್ರೆ ಸದ್ಯ ತೈಲ ಕಂಪನಿಗಳಿಗೆ ನಷ್ಟ ಆಗ್ತಿದೆ. ಒಂದು, ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡ್ಬೇಕು ನೀವು. ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ. ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತು? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋದಕ್ಕಿಂತ ನಾವು ಪಡಿತಾ ಇರುವಂತ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿಬಿಟ್ರೆ, ತೈಲ ಕಂಪನಿಗಳು ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದರೂ ಕೂಡ, ನಾಳೆಯಿಂದ ಜಾಸ್ತಿ ಮಾಡೇ ಮಾಡ್ತಾರೆ ಅವರು, ಜಾಸ್ತಿ ಮಾಡಿದರೂ ಕೂಡ ಜನರಿಗೆ ಅನಾನುಕೂಲ ಆಗಲ್ಲ, ಜನರಿಗೆ ದರ ಏರಿಕೆ ಆಗಲ್ಲ. ತೈಲ ಕಂಪನಿಗಳು ಯಾಕೆ ಜಾಸ್ತಿ ಮಾಡಬೇಕು ಹಂಗಿದ್ರೆ? ಯಾಕೆ ಅಂತಂದ್ರೆ ಕಚ್ಚಾ ತೈಲದ ದರ ಯುದ್ಧ ಶುರುವಾಗೋ ಸಂದರ್ಭದಲ್ಲಿ ಇದ್ದಿದ್ದು $73, ಈಗ ಅದು $107 ಹೋಗಿದೆ ಒಂದು ಬ್ಯಾರಲ್ಗೆ. ಸೊ ಇದು ಜಾಸ್ತಿ ಆಗ್ತಾ ಇರೋದು. ಇವತ್ತಲ್ಲ ನಾಳೆ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ರೇಟನ್ನು ಜಾಸ್ತಿ ಮಾಡಲೇಬೇಕು. ಇಲ್ಲ ಅಂತಾದರೆ ಕಂಪನಿ ನಡೆಸೋದಕ್ಕೆ ಸಾಧ್ಯ ಇಲ್ಲ, ನಷ್ಟದಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಮಾಡೇ ಮಾಡ್ತಾರೆ. ಅದಕ್ಕೇನು ಮಾಡ್ತು ಕೇಂದ್ರ ಸರ್ಕಾರ? ನಾವು ತೆಗೆದುಕೊಳ್ತಾ ಇರುವಂಥ ಟ್ಯಾಕ್ಸನ್ನು 10 ರೂಪಾಯಿ ಕಡಿಮೆ ಮಾಡಿದರು. ಟ್ಯಾಕ್ಸ್ ಕಡಿಮೆ ಮಾಡಿ ಈಗ ಒಂದು 10 ರೂಪಾಯಿ ಮೂಲ ದರವನ್ನು ಜಾಸ್ತಿ ಮಾಡಿದ್ರೂ ಜನಸಾಮಾನ್ಯರಿಗೆ ಅದರ ಎಫೆಕ್ಟ್ ಆಗಲ್ಲ. ಸೊ ಈ ಲೆಕ್ಕಾಚಾರ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಅಧ್ಯಕ್ಷರು ಬಾಲಾಜಿ ರಾವ್ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ರಕ್ಷಿತ್ ಅವರೇ. ನಮಸ್ತೆ. ಬಹುಶಃ ಒಂದು ಆತಂಕ ಇತ್ತು, ತಾವು ಈ ಹಿಂದೆ ಮಾತನಾಡುವಾಗಲೂ ಹೇಳಿದ್ರಿ ರೇಟ್ ಜಾಸ್ತಿ ಆಗಲ್ಲ ಅಂತ. ಕನ್ಫರ್ಮ್ ಆಯಿತು, ಹಂಗಿದ್ರೆ ರೇಟ್ ಜಾಸ್ತಿ ಆಗಲ್ಲ, ಜನಸಾಮಾನ್ಯರಿಗೆ ಸಮಸ್ಯೆ ಆಗಲ್ಲ.
ಹೌದು. ರಕ್ಷಿತ್, ಮೊದಲನೇದಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಪೆಟ್ರೋಲ್ ಮೇಲೆ 13 ರೂಪಾಯಿ ಇರೋ ಎಕ್ಸೈಸ್ ಡ್ಯೂಟಿನ 10 ರೂಪಾಯಿಗೆ ಇಳಿಸಿ, ಡೀಸೆಲ್ ಮೇಲೆ 10 ರೂಪಾಯಿ ಇರೋ ಎಕ್ಸೈಸ್ ಡ್ಯೂಟಿನ ಶೂನ್ಯ ಮಾಡಿದ್ದಾರೆ. ಇದರಿಂದ ಗ್ರಾಹಕರಿಗೆ ಯಾವುದೇ ಹೊರೆ ಬೀಳಬಾರದು ಅಂತ ಸದುದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಮಾಡಿರೋದು. ಕಂಪನಿಗಳು ಸಕಾರಾತ್ಮಕವಾಗಿ ಯಾವುದೇ ರೀತಿಯಲ್ಲಿ ಪ್ರೈಸು ಜಾಸ್ತಿ ಮಾಡದೆ ಇದ್ದಿರದಲ್ಲಿ ಎಸೆನ್ಷಿಯಲ್ ಕಮೋಡಿಟೀಸ್ ಮೇಲೆ ರೇಟ್ ಜಾಸ್ತಿ ಹೇರಬಾರ್ದು ಅಂತ ನಮ್ಮ ಕೇಂದ್ರ ಸರ್ಕಾರದ ಈ ನಿರ್ಧಾರ ಸ್ವಾಗತಾರ್ಹ. ಇಮಿಡಿಯೇಟ್ ಎಫೆಕ್ಟ್ ಏನು ಬಾಲಾಜಿರಾವ್ ಅವರೇ? ನಾಳೆಯಿಂದ ಜನರಿಗೆ ನಾನು ಕೇಳ್ತಾ ಇರೋದು, ಏನು ಎಫೆಕ್ಟ್ ಆಗೋದಿಲ್ಲ. ಈ ರೇಟು ಏನು ಜಾಸ್ತಿ ಆಗೋದಿಲ್ಲ. RSPದಲ್ಲಿ ಏನು ಜಾಸ್ತಿ ರೇಟ್ ಆಗಬೇಕಾಯ್ತೋ ಅದನ್ನ ಕೇಂದ್ರ ಸರ್ಕಾರನೇ ಅಬ್ಸರ್ವ್ ಮಾಡ್ಕೊಂಡಿದೆ. ಅದರಿಂದ ಯಾವುದೇ ಪರಿಣಾಮ ಬೀಳಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ ನಮ್ಮ ಗ್ರಾಹಕರ ಮೇಲೆ. ಈಗ ಮೂಲ ದರ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಕಡಿಮೆ ಆಗುತ್ತೆ, ಜನಸಾಮಾನ್ಯರಿಗೆ ಯಾವ ಹೊರೆಯೂ ಬೀಳೋದಿಲ್ಲ ಅಂತ. ಹೌದು ಸರ್, ನಾನು ಪ್ಯಾಟರ್ನ್ ಬಗ್ಗೆ ಕೇಳಬೇಕು ನಿಮ್ಮ ಹತ್ರ. ಮೂಲ ದರದ ಮೇಲೆ 19-20 ರೂಪಾಯಿ ಸೆಂಟ್ರಲ್ ಟ್ಯಾಕ್ಸ್ ಇದೆ, ಇನ್ಕ್ಲೂಡಿಂಗ್ ರೋಡ್ ಸೆಸ್. ಆ ನಂತರ ಅದರ ಮೇಲೆ ರಾಜ್ಯ ಸರ್ಕಾರದ ಟ್ಯಾಕ್ಸು 29% ಸಮಥಿಂಗ್ ಏನೋ ಪೆಟ್ರೋಲ್ನ ಮೇಲೆ ಬೀಳುತ್ತೆ. ಈಗ ಇದರಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ ಈ ಪ್ಯಾಟರ್ನ್ ಅಲ್ಲಿ? ಹೌದು, ಇಲ್ಲ, ಆಗೋದಿಲ್ಲ. ಏನು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅನ್ನೋದಿದೆಯೋ ಅದರ ಮೇಲೆ ಪರಿಣಾಮ ಬೀಳ್ತದೆ. ಸೊ ನಿಮಗೂ ಸಮಸ್ಯೆ ಇಲ್ಲ, ಡೀಲರ್ಸಿಗೂ ಸಮಸ್ಯೆ ಇಲ್ಲ, ಜನರಿಗೂ ಸಮಸ್ಯೆ ಇಲ್ಲ. ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಇಲ್ಲಿ ಭರಿಸ್ತಾ ಇದೆ. ಸಮಸ್ಯೆ ಇಲ್ಲ. ಹೌದು, ಸತ್ಯ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸ್ಟಾಕ್ನ ವಿಚಾರದಲ್ಲಿ. ಬಾಲಾಜಿರಾವ್ ಅವರೇ, ಸ್ಟಾಕ್ ಸಫಿಸಿಯೆಂಟ್ ಬರ್ತಾ ಇದೆಯಾ ನಿಮಗೆ ಈಗ? ಫಸ್ಟ್ ಕ್ಲಾಸ್ ಆಗಿ ಬರ್ತಾ ಇದೆ ರಕ್ಷಿತ್ ಅವರೇ. ಮೊನ್ನೆ ನಾನು ಈ ವಿಷಯದಲ್ಲಿ ಸುವರ್ಣ ನ್ಯೂಸ್ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. 4 ದಿವಸದ ಹಿಂದೆ ಸ್ವಲ್ಪ ಕ್ರೆಡಿಟ್ ಇಶ್ಯೂ ಇತ್ತು. ಕ್ರೆಡಿಟು ಏನು ಕಂಪನಿಗಳು ನಮಗೆ ಫೆಸಿಲಿಟಿ ಕೊಡ್ತಾ ಇದ್ರು ಅದರಲ್ಲಿ ಸ್ವಲ್ಪ ವ್ಯತ್ಯಯ ಆಯಿತು. ನಿಮ್ಮ ಚಾನೆಲ್ ಮುಖಾಂತರ, ಬೇರೆ ಚಾನೆಲ್ ಮುಖಾಂತರ ನಾವು ಮನವಿ ಮಾಡಿಕೊಂಡಿದ್ಮೇಲೆ ನಮ್ಮ 3 ಕಂಪನಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ DOD ಫೆಸಿಲಿಟಿ ಕೊಡೋಕ್ಕೂ ನಿರ್ಣಯ ಮಾಡಿದಾರಂತ ಸುದ್ದಿ ಬಂದಿದೆ. ಇದು ಸಿಹಿ ಸುದ್ದಿ ನಮ್ಮ ಡೀಲರ್ಗಳಿಗೆ. ಸರ್, ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ಹಾಗೆ ನಾನು ವಿವರಿಸಿ ಅಂತ ಹೇಳ್ತಾ ಇದ್ದೀನಿ. ಈಗ ಈ ಪ್ಯಾಟರ್ನ್ ಹೆಂಗಿದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಮೂಲ ದರ ಎಷ್ಟು, ಡೀಲರ್ ಕಮಿಷನ್ ಎಷ್ಟು, ಅದರ ಮೇಲೆ ಕೇಂದ್ರ ಸರ್ಕಾರ ಹಾಕುವಂಥ ಟ್ಯಾಕ್ಸ್ ಎಷ್ಟು, ಅದರ ಮೇಲೆ ರಾಜ್ಯ ಸರ್ಕಾರ ಎಷ್ಟು ಹಾಕುತ್ತೆ, ನಾನೊಂದು ಅಂದಾಜು ಲೆಕ್ಕಾಚಾರ ಹೇಳಿದೆ, ನಿಮ್ಗೆ ಪರ್ಟಿಕ್ಯುಲರ್ ಗೊತ್ತಿರುತ್ತೆ. ಸರ್, ಈಗ ಡಾಲರ್ ಬೆಲೆ ಜಾಸ್ತಿ ಆಗಿದ್ಮೇಲೆ ಪ್ರತಿಯೊಂದೂ ಮೂಲ ದರದಲ್ಲಿ ಎಲ್ಲಾನು ಚೇಂಜ್ ಆಗ್ತಾ ಇರ್ತವೆ ಸರ್. ಎಷ್ಟು ಬದಲಾವಣೆ ಆಗಿದೆ ಯುದ್ಧಕ್ಕೂ ಮುಂಚೆಗೂ ಈಗಕ್ಕೂ? ಈಗೇನು ಬದಲಾವಣೆ ಆಗಿಲ್ಲ ಸರ್. ಯುದ್ಧದ ಮುಂಚೆ 65-70 ರೂಪಾಯಿ ನಾನು ಕೇಳ್ಪಟ್ಟೆ ತಾವು ಮಾತಾಡ್ತಾ ಇರೋದು. ಈಗ $156 ಆಗಿದ್ರೇನು ನಮ್ಮ ಕೇಂದ್ರ ಸರ್ಕಾರ ಅದೇ ಬೆಲೆಗೆ ಡೀಸೆಲು ಮತ್ತು ಪೆಟ್ರೋಲು ಹೊರೈಕೆ ಮಾಡ್ತಾ ಇದೆ. ಈಗ ಬಾಲಾಜಿರಾವ್ ಅವರು ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ, ತೈಲ ಕಂಪನಿಗಳಿಗೆ ನಷ್ಟ ಆಗ್ತಾ ಇತ್ತು, ಒಂದೋ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಬೇಕಿತ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ಜನರಿಗೆ ಸಮಸ್ಯೆ ಆಗುತ್ತೆ, ಅದು ಬೇಡ ಅಂತ ಕೇಂದ್ರ ಸರ್ಕಾರ ತನ್ನ ಪಾಲಿನ 10 ರೂಪಾಯಿಯನ್ನು ಬಿಟ್ಟು ಕೊಟ್ಟಿದೆ. ಹೌದು, ಸತ್ಯ ಸರ್, ಕರೆಕ್ಟ್. ಎಸ್ ಥ್ಯಾಂಕ್ ಯು ಬಾಲಾಜಿರಾವ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.